important things today. Okay, things to do in online classes. Okay, so what all the things you will do in the online classes. So this is the course presented by VBPS online classes for 8th, 9th, 10th. So currently we are starting classes for 8th, 9th, 10th from after 2 days. Okay. Okay, things to do in online classes. What all the things you should do? Online classes na ನಾವು ಬರ್ಬೇಕಿತ್ತು ಅಂದ್ರೆ is it giving us a real experience what I am getting in the class? So many questions you may have. Okay, ಕೆಲವೊಂದು ಜನರಿಗೆ ಲಾಗಿನ್ ಆಗ್ಲಕ್ ಬರಲ್ಲ, ಕೆಲವೊಂದು ಜನರಿಗೆ ಕ್ಲಾಸಸ್ ಅಟೆಂಡ್ ಆಗ್ಲಕ್ ಬರಲ್ಲ. ಒಂದ್ ವೇಳೆ ನನ್ನ ಕ್ಲಾಸ್ ಮಿಸ್ ಆಯ್ತು ಅಂದ್ರೆ ಏನು? ಇವೆಲ್ಲ ಕ್ವೆಶನ್ಸ್ ಗಳೆಲ್ಲ ನಿಮ್ ತಲೆಗಿದ್ದಿರ್ಬೋದ್ರಿ. So but for everything we have solution. Okay, ಎಲ್ಲದಕ್ಕ solutions ಅದ, don't worry, there is a technical team to do these all things with you. Okay, so what you should do is you should download Zoom and sign up for classes. ನೋಡ್ರಿ ಫಸ್ಟ್ ಏನ್ ಮಾಡ್ಬೇಕ್ರಿ, ಪ್ಲೇ ಸ್ಟೋರ್ ನ ಹೋಗಿ Zoom ಡೌನ್ಲೋಡ್ ಮಾಡ್ಬೇಕು. ನೀವು ಎಲ್ಲರೂ ಯಾರ್ಯಾರು Zoom ಡೌನ್ಲೋಡ್ ಮಾಡಿರಿ ಅವರೆಲ್ಲ ಅಟೆಂಡ್ ಆಗ್ಲತ್ತೀರಿ. ಕೆಲವೊಂದ್ ಜನ Zoom ಡೌನ್ಲೋಡ್ ಮಾಡಲ್ಲ ಹೋದ್ರಿ ಬಿ ಏನ್ ಮಾಡತ್ತೀರಿ, ನೀವು ಗೂಗಲ್ ಇಂದ ಅಟೆಂಡ್ ಆಗಿರಿ ಅಂತ ನಾ ಇದು ಮಾಡ್ತೀನಿ. ಬಟ್ ಟು ಗೆಟ್ ಬೆಟರ್ ಎಕ್ಸ್ಪೀರಿಯನ್ಸ್ ಯು ಜಸ್ಟ್ ಡೌನ್ಲೋಡ್ ದ Zoom. Afterwards, if you have earphones it will be good. ಒಂದ್ ವೇಳೆ ನಿಮ್ಮಲ್ಲಿ ಇಯರ್ಫೋನ್ಸ್ ಅವ ಅಂದ್ರೆ ಇಯರ್ಫೋನ್ಸ್ ಹಚ್ಕೊಂಡು ಕೊಡ್ಬೇಕ್ರಿ. ಸೊ ಇಟ್ ವಿಲ್ ಗಿವ್ ಯು ಬೆಟರ್ ಎಕ್ಸ್ಪೀರಿಯನ್ಸ್. ಓಕೆ, ಯು ವಿಲ್ ನಾಟ್ ಬಿ ಗೆಟ್ ಡಿಸ್ಟ್ರಾಕ್ಟೆಡ್ ಫ್ರಮ್ ಎನಿ ಒನ್. ಸೊ ಇಯರ್ಫೋನ್ಸ್ ಇದ್ರೆ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡ್ತದ್ರಿ. ನೆಕ್ಸ್ಟ್ ರೀ, ಸೊ ಯು ಶುಡ್ ಹ್ಯಾವ್ ನೋಟ್ಬುಕ್ ಅಂಡ್ ಪೆನ್ ವಿತ್ ಯು. ನಾವು ಆನ್ಲೈನ್ ಕ್ಲಾಸಸ್ಗೆ ನೀವು ಯಾವ ರೀತಿ ಆಫ್ಲೈನ್ ಕ್ಲಾಸಸ್ಗೆ ಬರ್ತಿರಲ್ಲ ಅದೇ ರೀತಿ ನೀವು ಆನ್ಲೈನ್ ಕ್ಲಾಸಸ್ಗೆ ಬರಪರಿ ಬಿ ಏನಿರ್ಬೇಕ್ರಿ, ನಿಮ್ಮಲ್ಲಿ ಒಂದು ನೋಟ್ಬುಕ್ ಮತ್ತೊಂದು ಪೆನ್ ತಗೊಂಡು ಕೊಡ್ಬೇಕು ಆನ್ಲೈನ್ ಕ್ಲಾಸಸ್ನಾಗ. ಸೊ ವಾಟ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವಿ ಟೀಚ್ ಹಿಯರ್, ಇಫ್ ಯು ಹ್ಯಾವ್ ಲ್ಯಾಪ್ಟಾಪ್, ಇಫ್ ಯು ಹ್ಯಾವ್ ಫೋನ್, ಇಟ್ ವಿಲ್ ಬಿ ಓಕೆ. ಯಾವ್ದಕ್ಕಿದ್ರೆ ಬಿ ನಡೀತೀರಿ, ಫೋನ್ ಇರ್ಲಿ ಲ್ಯಾಪ್ಟಾಪ್ ಇರ್ಲಿ, ಎವ್ರಿಥಿಂಗ್ ಈಸ್ ವೆಲ್ ಅಂಡ್ ಗುಡ್. ಜಸ್ಟ್ ಯು ಹ್ಯಾವ್ ಟು ಹ್ಯಾವ್ ಪೆನ್ ಅಂಡ್ notebook for different subjects. If I am taking today science class means you should have science book and a pen to write down important things. Okay, and you should note down important topics whatever the teacher or the tutor is teaching in front of you in the Zoom. You should note down the important things. Next is, so if you face any problem, see YouTube or contact your friends for that. ನೋಡ್ರಿ, ಈಗ ಕೆಲವೊಂದ್ಸಲ ನಿಮ್ Zoom ಜಲ್ದಿ ಕನೆಕ್ಟ್ ಆಗಲ್ದು, ಕೆಲವೊಂದ್ಸಲ ಆಟೋಮೆಟಿಕ್ ಆಫ್ ಆಯ್ತದ, ಕೆಲವೊಂದ್ಸಲ ಏನಾಯ್ತದ್ರಿ ನೆಟ್ವರ್ಕ್ ಇರಲ್ಲ. ಇವೆಲ್ಲ ಏನ್ ಬಿ ಪ್ರಾಬ್ಲಮ್ ಫೇಸ್ ಮಾಡತ್ತಾರ, ಯು ಕ್ಯಾನ್ ಗೋ ಟು ಯೂಟ್ಯೂಬ್ ಅಂಡ್ ಸರ್ಚ್ ಫಾರ್ ದಟ್, ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ಟು ಮೀ ಫಾರ್ ಮೆನಿ. ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ ರಿಗಾರ್ಡಿಂಗ್ ದಿಸ್ Zoom ಅಂಡ್ ಹೌ ಟು ಫಿಕ್ಸ್ ಸಮ್ ಪ್ರಾಬ್ಲಮ್ಸ್ ಅಂಡ್ ಆಲ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಲ್ಸೋ. ಅಂಡ್ ನಿಮ್ದು ಯಾರ ಫ್ರೆಂಡ್ಸ್ ಇದ್ರು ಅವ್ರಬಲ್ ಬರ್ಲತ್ತದ ನಿಂಬಲ್ ಬರ್ಲತ್ತಿಲ್ಲ ಅಂದ್ರೆ ನೀವು ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು, ನಿಂಬಲ್ ಹೆಂಗ್ ಬರ್ಲತ್ತದ ಕ್ಲಾಸ್, ನನ್ಬಲ್ ಯಾಕೆ ಬರ್ಲತ್ತಿಲ್ಲ ಅಂತ ನೀವು ಡಿಸ್ಕಸ್ ಮಾಡ್ಕೋಬಹುದು ನಿಮ್ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಇಗ್ರಿ. ಓಕೆ, ನೆಕ್ಸ್ಟ್ ರೀ, ಸೊ ಯು ವಿಲ್ ಹ್ಯಾವ್ ಓನ್ಲಿ 2 days ಡೆಮೋ. ಇವ್ದೇನ್ ಡೆಮೋ ಇರ್ತದಲ್ರಿ, ನಾವು ಕ್ಲಾಸಸ್ ಹೆಂಗ್ ಅಟೆಂಡ್ ಮಾಡ್ಬೇಕು ಏನಿಲ್ಲ ಅಂತಂತ 2 ದಿವಸ ಡೆಮೋ ಕ್ಲಾಸ್ ಇರ್ತದ್ರಿ. ಓಕೆ, ಯು ವಿಲ್ ಹ್ಯಾವ್ 2 days ಡೆಮೋ ಫಾರ್ ದಿಸ್. ಆಫ್ಟರ್ವರ್ಡ್ಸ್ ವಾಟ್ ಯು ವಿಲ್ ಹ್ಯಾವ್ ಇಸ್, ಆಫ್ಟರ್ವರ್ಡ್ಸ್ ಯುವರ್ ಪೇರೆಂಟ್ಸ್ ಆರ್ ಆಸ್ಕ್ಡ್ ಟು ಕಮ್ ಟು ಸ್ಕೂಲ್ ಫಾರ್ ಪೇರೆಂಟ್ಸ್ ಮೀಟ್. 2 ದಿವಸ ಡೆಮೋ ಕ್ಲಾಸಸ್ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ಮೇಲೆ ಎಲ್ಲರಿಗೆ ವಿಥೌಟ್ ಪ್ರಾಬ್ಲಮ್, ಇಫ್ ಎವ್ರಿ ಒನ್ ಈಸ್ ಅಟೆಂಡಿಂಗ್ ದ ಕ್ಲಾಸಸ್, then your parents will come to parents meet and respective things will be discussed by school. Okay, school ಅಲ್ಲಿ ರೋಹಿತ್ ಸರ್ ಇರ್ತಾರ, ಪ್ರಿನ್ಸಿಪಲ್ ಸರ್ ಮತ್ತ ಅದ್ರ ರಿಲೇಟೆಡ್ ಟೀಚರ್ಸ್ ಅದನ್ನೆಲ್ಲ ನಿಮ್ ಮಾತಾಡ್ತಾರ. ಪೇರೆಂಟ್ಸ್ ಮೀಟಿಂಗ್ ಗೆ ಬರ್ಬೇಕ್ರಿ. 2 ದಿವಸ ಆಗಿದ್ಮೇಲೆ ಸರ್ ಅದು ಹೇಳ್ತಾರೆ ನಿಮ್ಗೆ ಡೇಟ್, ಪೇರೆಂಟ್ಸ್ ಮೀಟಿಂಗ್ ಡೇಟ್ ಅದನ್ನೆಲ್ಲ. then regular classes starts. after this parents meet, regular classes ನಿಮ್ ಸಿಲೆಬಸ್ ಸ್ಟಾರ್ಟ್ ಆಯ್ತದ್ರಿ. ಓಕೆ, ಸೊ ನಮ್ಮಲ್ಲಿ ಬುಕ್ ಇಲ್ಲ ಅದು ಇಲ್ಲ ಅಂತ ನಿಮ್ಮಲ್ಲಿ ಕ್ವಶನ್ಸ್ ಇದಿರ್ಬೋದು, ಪೇರೆಂಟ್ಸ್ ಮೀಟ್ ನಾಗ ಎಲ್ಲಾ ಕ್ವಶನ್ಸ್ ಗೆ ಆನ್ಸರ್ ಇರ್ತಾವ. ಡೋಂಟ್ ವರಿ ಫಾರ್ ದಟ್. ಸೊ ವಾಟ್ ಬುಕ್ ಯು ಶುಡ್ ರೆಫರ್, ವಾಟ್ ಸಿಲೆಬಸ್ ವಿಲ್ ಬಿ ಟಾಟ್, ಸಿಲೆಬಸ್ ಏನಿರ್ತದ ಏನಿಲ್ಲ ಎಲ್ಲ ನೀವು ಪೇರೆಂಟ್ಸ್ ಮೀಟಿಂಗ್ ದಾಗ ಹೇಳ್ತಾರ ನಿಮ್ ಪೇರೆಂಟ್ಸ್ ಗೆ. ಸೊ ಆಫ್ಟರ್ 2 days the parents meeting will be called for you. Next is online. See, online learning is a fun. ನೀವು ಅನ್ಬೋದು ನಮಗ್ ಆಫ್ಲೈನ್ ಕ್ಲಾಸಸ್ ಬಂದಂಗ್ ಬರಲ್ಲ ಇವು. ಓಕೆ, ಆನ್ಲೈನ್ ಕ್ಲಾಸಸ್ ಅಷ್ಟು ಎಫೆಕ್ಟಿವ್ ಇರಲ್ಲ ಅಂತ ಕೆಲವೊಂದ್ ಜನ ಇರ್ಬೋದ್ರಿ. ಬಟ್ ಆಸ್ ವಿ ಕ್ಯಾನ್ ಸಿ, ದ ಹೋಲ್ ವರ್ಲ್ಡ್ ಈಸ್ ಲರ್ನಿಂಗ್ ಆನ್ಲೈನ್. everyone in every country the schools are closed, so everyone is learning online. So if everyone is learning online, it is our duty to learn online. So ನಾವು ಏನ್ರ ನಮ್ದು ಡಿಸ್ಅಡ್ವಾಂಟೇಜ್ ಹೇಳ್ಕೊತಾ, ನನಗೇನ್ ಆಗಲ್ಲ, ನಮ್ಗೇನ್ ಕಲಿಯಕ್ ಆಗಲ್ಲ, ನಮ್ಗೇನ್ ಬರಲ್ಲ ಅಂತ ನೀವ್ ಹಿಂಗ್ ಥಿಂಕ್ ಮಾಡಿದ್ರಿ ಅಂದ್ರೆ ಯು ಕೆನಾಟ್ ಲರ್ನ್. ಓಕೆ,
So physical classes ಯಾವಾಗ start ಆಯ್ತವ, we don't know still. The government when they will send notification about that and all, that is not confirmed. That school will inform if any physical classes or any offline classes starts, means school will inform for that, don't worry. But for online classes, I think it is a very funny thing to learn online and very interesting. Okay, online classes is like just different experience for you people to learn things. ಬೇರೆ ಎಕ್ಸ್ಪೀರಿಯನ್ಸೇ ಇರ್ತದ್ರಿ ಆನ್ಲೈನ್ ಕ್ಲಾಸ್ನಾಗ. ಮತ್ತು ಭಾಳ ಡಿಫ್ರೆಂಟ್ ನೀವು ಸ್ಲೈಡ್ಸ್ ಆಗಲಿ ಆನಿಮೇಷನ್ಸ್ ಆಗಲಿ ಡಿಫ್ರೆಂಟ್ ಥಿಂಗ್ಸ್ ಎಲ್ಲ ನಾವು ಯೂಸ್ ಮಾಡಿ ಕಲಿಸ್ತೇವೆ ಇಲ್ಲಿ. ಡೋಂಟ್ ವರಿ ಫಾರ್ ದಟ್. ಕ್ಲಾಸಸ್ ಬಗ್ಗೆದಾಗ ಕ್ವಾಲಿಟಿ ಬಗ್ಗೆದಾಗ ನೋ ಕಾಂಪ್ರಮೈಸ್. ರಿಮೆಂಬರ್, ದ ನೆಕ್ಸ್ಟ್ ಈಸ್ you people are having excited things to learn here. Very excited things. Your syllabus will be completed in very exciting manner. Okay, not like traditional method sir ಬಂದು ಬೋರ್ಡ್ ಮೇಲೆ ಬರ್ದು ಹೇಳ್ಬೇಕಂತಿಲ್ಲ. according to the word we have to set up ourselves. Okay, so we have to learn to adapt to all kinds of situation. ಅದು ಏನೇ ಸಿಚುವೇಶನ್ ಇರಲ್ರಿ, ಅದು ಎಂತ ಸಿಚುವೇಶನ್ ಬರ್ಲಿ. ಇವತ್ತು ಕರೋನಾ ಬಂದದ ಮತ್ ನಾಳೆಗೆ ಏನೋ ಬರ್ತು ಅಂದ್ರೆ ನಮ್ ಎಜುಕೇಶನ್ ಸ್ಟಾಪ್ ಮಾಡ್ಲಕ್ ಬರ್ತೇನ್ರಿ ನಮ್ಗ? ನೋ, ವಿ ಕೆನಾಟ್ ಸ್ಟಾಪ್ ಅವರ್ ಎಜುಕೇಶನ್, ವಿ ಕೆನಾಟ್ ಸ್ಟಾಪ್ ದ ಲರ್ನಿಂಗ್. ಸೊ ಅದ್ರ ಕಡೆಯಿಂದ ಕರೋನಾ ಅದ ಅದು ಅದ, ಬಟ್ ಯು ಕ್ಯಾನ್ ಲರ್ನ್ ಆನ್ಲೈನ್, ರೈಟ್? So everyone is having smartphone, everyone is having internet facility. Then why you people are hesitating to learn the online? Okay, so be assured you will get very interesting classes here, okay, by the school. So daily homework will be sent in WhatsApp. ನಿಮ್ದು ಏನದ ಹೋಮ್ವರ್ಕ್ ಕ್ವೆಶನ್ಸ್ ಸೆಂಡ್ ಮಾಡ್ತೇವ್ರಿ. ಇವತ್ತಿಗೆ ಎಕ್ಸಾಂಪಲ್ ಒಂದು ಕ್ಲಾಸ್ ಐತೆ ಅಂತ ತಿಳ್ಕೊರಿ. ಎಕ್ಸಾಂಪಲ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಕ್ಲಾಸ್ ಐತ್ರಿ. ಆ ಕ್ಲಾಸ್ ಮೇಲೆ ಏನ್ ಮಾಡ್ತೇವ್ರಿ, ನಿಮ್ಗೆ ಹೋಮ್ವರ್ಕ್ ಸೆಂಡ್ ಮಾಡ್ತಾರ. In the WhatsApp you will get homework questions. You have to answer those questions within 3 hours. 3 hours ನಾಗ ಅದು ಕ್ವೆಶನ್ಸ್ ಗೆ ಆನ್ಸರ್ ಸೆಂಡ್ ಮಾಡ್ಬೇಕು. ಅಂದ್ರೆ ಬರ್ದಿ ಹೋಮ್ವರ್ಕ್ ಸೆಂಡ್ ಮಾಡ್ಬೇಕ್ರಿ. ಮತ್ ನೋಡ್ರಿ, you will have weekly online tests in Google Forms. ನೋಡ್ರಿ, ವೀಕ್ಲಿ ನಿಮಗೆ ಏನಿರ್ತಾವ್ರಿ, ಆನ್ಲೈನ್ ಟೆಸ್ಟ್ ಇರ್ತಾವ್ರಿ ಗೂಗಲ್ ಫಾರ್ಮ್ ದಾಗ, ಫಾರ್ಮ್ಸ್ ನಾಗ. ನೀವು yesterday some people have attended from 8th and 9th also, some people have attended tests. So from 3-4 days I have been uploading some videos, as well as I'm also sending some test papers also from 2 days. Have you seen those? Have you attempted those tests? So that kind of tests will be conducted to you people by using Google Forms, and your result is declared within 1 minute of the test. Sir, now traditionally example, ನೀವು ಟ್ರೆಡಿಷನಲ್ ಎಕ್ಸಾಮ್ದಾಗ್ರಿ ಒಂದ್ ಯಾವ್ದೋ ಎಕ್ಸಾಮ್ ಕೊಟ್ರಿ, ಆ ಎಕ್ಸಾಮ್ ಕರೆಕ್ಷನ್ ಆಗ್ಬೇಕು, ಏನಾಗಬೇಕು, ಮಿನಿಮಮ್ 8 to 10 days you required for the result. But here online we have facility to declare your test within 1 minute result ಬರ್ತರಿ. ನೀವು ಯಾರ್ಯಾರು ಟೆಸ್ಟ್ ಕೊಟ್ರಿ ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಅದ. How many people have given the test? They have seen the result already from their mobile, and that result also comes to me. I'll show you how that works today. Okay, these all the things what we have learned today. Mat nodri, even be classes irtava, these will be from the school itself. From day after tomorrow, 2 days the school start ಆದಂಗೆ ಅಂತ ತಿಳ್ಕೊರಿ. ನೀವು ಕ್ಲಾಸಸ್ ಸ್ಟಾರ್ಟ್ ಆದಂಗೆ ಇವತ್ತಿನ ಹಿಡಿದು ನಿಮ್ ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವ ಅಂತ ತಿಳ್ಕೊರಿ. ಇವತ್ತು ಯಾರ್ಯಾರು ಬಂದಿಲ್ಲ ನಿಮ್ ಫ್ರೆಂಡ್ಸಿಗೆ ಬಿ ಕಾಲ್ ಮಾಡ್ರಿ, ಹೇಳ್ರಿ ಕಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವ, ಇನ್ನ ಅಟೆಂಡ್ ಆಗಿಲ್ಲ. ಎಷ್ಟೋ ಜನ ಅಟೆಂಡ್ ಆಗಿಲ್ರಿ, ಬಹಳ ಜನ ಅಟೆಂಡ್ ಆಗಿಲ್ಲ. ಮೈಟ್ ಬಿ ದೇ ಹ್ಯಾವ್ ನಾಟ್ ಸೀನ್ ದ ಮೆಸೇಜಸ್. ನಾವು ಏನ್ ಬಿ ಮೆಸೇಜ್ ಕಳಿಸಿದ ಗ್ರೂಪ್ನಾಗ, some people have not seen those messages. So you people inform them that the online classes have been started. So ಅದರ ಕಡೆಯಿಂದ ಎಲ್ಲರಿಗೂ ಜಾಯಿನ್ ಆಗಂತ ಹೇಳ್ರಿ ಕ್ಲಾಸಸ್ಗೆ. ಸೊ ಶಾರ್ಟ್ ವಿಡಿಯೋ ಐ ವಿಲ್ ಶೋ ಯು, ಶಾರ್ಟ್ ಟಾಪಿಕ್. ಸರ್ ಆನ್ಲೈನ್ ಕ್ಲಾಸಸ್ ಹೆಂಗಿರ್ತಾವ, ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತದ, ಏನಾರ ಟೀಚ್ ಮಾಡಿ ತೋರಿಸ್ರಿ ಅಂತ ಬಿ ಕೇಳ್ಬೋದಲ್ಲ ನೀವು. ಸೊ ಟುಡೇ ವಿಲ್ ಡಿಸ್ಕಸ್ 1 minute. Me. Okay, see, in the online class especially we are using different kinds of animations to make things better understandable to you people. So online classes nag ನೀವು don't write anyone, don't write on the screen. I can see your names. If you are writing the screen on the screen, I can see your names, and I'll be
removing you from the class. Don't write anything on the board. Okay. See, what things we can do here is we can learn in very interesting manner. See how I'm explaining this human digestive system, just you observe it. Okay, this is a human digestive system. Esophagus, especially we are studying about esophagus and the stomach in today's topic. So movement of food in the esophagus, how the food moves in the in human body from esophagus to stomach, these all things I am making you clear here. See here, first the food is chewed in the mouth. Food is, broken down into smaller pieces in the mouth itself. See how the food is broken down. See, saliva, can you see some saliva? See, there are salivary glands. Those are releasing saliva. See, when food is there in your mouth, what happens? Saliva will be released by salivary glands. Salivary glands are present here. You can see salivary glands at this top. Some amount of liquid, some type of liquid is coming into the tongue and it is mixing food well. So that we call as saliva, but inside that saliva, some kinds of enzymes are also present. Those are called enzymes. Those will help these larger food particles to break into smaller particles. Those are called salivary amylase enzymes. Okay, that is not for 8th and 9th standard. Just I am taking 10th standard syllabus. So you will get here how the classes will run for you people also. Okay, just this is a 10th standard topic, but in this manner only your classes also runs. See, salivary amylase is released here. You can see here. Okay, the food is chewed. When the food is chewed, so that food is converted into bolus. That food is converted into bolus. See, this part of the food is called bolus. So this is bolus. So this bolus will enter into the esophagus now. So how it is entering? See here. This is the pharynx. Through the pharynx, it comes into epiglottis. So this is called epiglottis. See, from the epiglottis, this bolus is coming to the food pipe. This esophagus is also called as food pipe. Food pipe. Give me 1 minute. This esophagus is also called as food pipe. See how the food is traveling from mouth to the stomach. See, the food is now traveling and it will enter to the stomach now. See, this is the food and it has now entered into the stomach. This is the stomach. Okay, this is the stomach. From the mouth, the food is chewed. Okay, the food is made into small pieces. So in the mouth, the food is made into small pieces. From that food is coming through the esophagus, food pipe. Okay, the food is traveling from mouth to the esophagus or food pipe, from the food pipe to the stomach. Okay, so this movement of food in the esophagus is called peristalsis. Yes, sir. yes. Yes, someone is asking question. Please tell me. Hello. Hello. Yes, who was speaking? Can anyone tell me what happened to?
Hello. Okay, let it be. We'll continue. Vishnu, can you hear me? Vishnu, is everything is okay? Hello. Okay, fine. Okay. See here. See here, the food is traveling from food pipe to the stomach. So the traveling of food inside the food pipe is done by peristaltic movement. That movement is called peristaltic, okay, or peristalsis. The transfer or the movement of food in the what do you call food pipe is nothing but peristalsis. See, now the food has come into the stomach. ಈಗ ಫುಡ್ ಎಲ್ಲಿ ಬಂತ್ರಿ ಸ್ಟಮಕ್ ನಾಗ ಬಂತು. ಫುಡ್ ಸ್ಟಮಕ್ ದಾಗ ಬರೋದು ಏನಾಯ್ತು ಅಂದ್ರ you can see some type of liquid here. So that liquid is called, see, this liquid is nothing but this is HCl. What is this? This is HCl liquid. So this HCl liquid will will now make this food into acidic. So why this food is made into acidic? Because to kill all bacteria, all viruses, or all organisms which are coming from our food. See what happens, ಕೆಲವೊಂದ್ಸಲ ಏನ್ ಮಾಡ್ತೇವೆ ಗೊತ್ತದ್ರಿ, ನಾವು ಮನಿಗ್ ಬರ್ತೇವೆ, ಏನೋ ಕ್ರಿಕೆಟ್ ಆಡ್ ಬರ್ತೇವೆ, ಏನೋ ಮಮ್ಮಿ ಪಪ್ಪ ಏನೋ ತಂದಿರ್ತಾರ, ಸ್ವೀಟ್ಸ್ ಆಗ್ಲಿ ಏನೋ ಫ್ರೂಟ್ಸ್ ಆಗ್ಲಿ ತಂದಿರ್ತಾರ, ಕೈ ಅದು ವಾಶ್ ಮಾಡಲ್ದೇನೆ ಏನ್ ಮಾಡ್ತೇವೆ, ತಿಂತೇವ್ರಿ. ಸರ್ ನಾವು ಇಷ್ಟೆಲ್ಲ ತಿಂದ್ರ ಬಿ ನಾವು ಕೈ ವಾಶ್ ಮಾಡಿಲ್ಲ, ಏನ್ ಮಾಡಿಲ್ಲ, ಬ್ಯಾಕ್ಟೀರಿಯಾಸ್ ಇದ್ದು ನನ್ನ ಹ್ಯಾಂಡ್ಸ್ ಮೇಲೆ ಅಂದ್ರ ಬಿ ನಂಗೆ ಏನ್ ಬಿ ಆಗಿಲ್ಲ. ಸೊ ಹೌ ಇಟ್ ಹ್ಯಾಸ್ ಬಿನ್ ಡನ್? ದಟ್ ಹ್ಯಾಸ್ ಬಿನ್ ಡನ್ by the work of HCl acid. See, this HCl acid is killing all the bacteria which are present in that food. Okay, those digestive juices are nothing but the HCl acid. Okay, some other digestive juices are also there, but this HCl acid specially kills all microorganisms which are coming with the food. Okay, so now they are attacking, and they are also breaking that food into smaller pieces again. So you may ask me, see here, this is mucous membrane. ನೀವು ಕೇಳ್ಬೋದು HCl ಆಸಿಡ್ ರೀ ಸ್ಟ್ರಾಂಗ್ ಇರ್ತದ, ಅದು ಆಸಿಡ್ ಆಕ್ಚುಲಿ ನಮ್ ಕೈ ಮೇಲೆ ಬಿತ್ತು ಅಂದ್ರೆ ಕೈ ಸುಡ್ತದ, ಬಟ್ ಸ್ಟಮಕ್ ನಾಗ ಯಾಕೆ ಏನ್ ಬಿ ಆಗ್ಲತ್ತಿಲ್ರಿ ಸರ್? ಸ್ಟಮಕ್ ದಾಗ HCl ಆಸಿಡ್ ಅದಲ್ಲತ್ತೀರಿ, ಬಟ್ ಸ್ಟಮಕ್ಕಿಗೆ ಯಾಕೆ ಏನ್ ಬಿ ಆಗ್ಲತ್ತಿಲ್ಲ HCl ಆಸಿಡ್ ಲಿಂದು? ನೋಡ್ರಿ, ನೀವು ನಾರ್ಮಲಿ HCl ಆಸಿಡ್ ತಗೊಂಡ್ರಿ ಅಂತ ತಿಳ್ಕೊರಿ. ನೀವು ಸೇ ದಿಸ್ ಇಸ್ ಯುವರ್ ಹ್ಯಾಂಡ್. ಓಕೆ, ಇದೊಂದು ಹ್ಯಾಂಡ್ ಅದಂತ ತಿಳ್ಕೊರಿ ನಿಮ್ದು. ಈ ಹ್ಯಾಂಡ್ ಮೇಲೆ ಒಂದೊಳ್ಳೆ HCl ಆಸಿಡ್ ಬಿತ್ತು ಅಂತ ತಿಳ್ಕೊರಿ. ನಿಮ್ದು ಕಾನ್ಸಂಟ್ರೇಟೆಡ್ HCl ಆಸಿಡ್ ಬಿತ್ತಲ್ಲ, ನಿಮ್ ಹ್ಯಾಂಡ್ ಏನಾಯ್ತು ರೀ, ಬರ್ನ್ ಆಯ್ತು. Okay, your hand may burn. So why our stomach is not burning when HCl acid is present inside it? ನಮ್ ಸ್ಟಮಕ್ ಯಾಕೆ ಬರ್ನ್ ಆಗ್ಲತ್ತಿಲ್ಲ ಸರ್? HCl acid ಒಳಗದಂದ್ರ ನಮ್ ಸ್ಟಮಕ್ ಯಾಕೆ ಏನ್ ಬಿ ಆಗ್ಲತ್ತಿಲ್ಲ ಅಂದ್ರ that stomach is prevented from the burning by the help of mucus. Okay, mucous membrane will protect stomach from the burning. See, this is inner wall of the stomach. ಇದು inner ಇಲ್ಲೊಂದು ವಾಲ್ ಇರ್ತದ್ರಿ, ಅದ್ರ ಹೆಸರೇನ್ರಿ, ಮ್ಯೂಕಸ್ ಮೆಂಬ್ರೇನ್ ಅಂತ ಇರ್ತದೆ. See this wall is actually what it is doing here. Mucus is present, mucous membrane. So this mucous membrane and this HCl acid, okay, so and this is the outer layer of the stomach. So ಇದು mucous membrane ಏನ್ ಮಾಡ್ತದ್ರಿ, ಇದು HCl acid ಗೆ outer membrane ಗೆ ಟಚ್ ಆಗ್ಲಕ್ ಬಿಡಲ್ಲ. ಟಚ್ ಆದ್ರೆ ಬಿ ಇದು mucous membrane ಏನ್ ಮಾಡ್ತದ್ರಿ, ಸೇವ್ ಮಾಡ್ತದ, ಅದು ಬರ್ನ್ ಆಗಲ್ಲ. So this mucous membrane will protect stomach from this HCl acid. Okay, so now another function of this HCl acid is to kill the bacteria, as I said. See how it is killing the bacteria. So these are the bacteria which are attached to your food. So this blue color you can see, this blue color particles are nothing but bacteria. These are bacteria which are attached to your food. So now these bacteria are killed by the HCl. See, this is HCl. This HCl will act on these bacteria now, and it will start killing. See, bacteria has been killed by the HCl. So this HCl is what it is doing. It is facilitating for the digestion purpose, and also it is killing the bacteria. ನೋಡ್ರಿ, HCl ಏನ್ ಮಾಡ್ತದ್ರಿ, ಫೆಸಿಲಿಟೇಟ್ ಮಾಡ್ತದ, ಏನು ಡೈಜೆಷನ್ ಕರೆಕ್ಟ್ ಆಗ್ಲಕ್ ಹೆಲ್ಪ್ ಮಾಡ್ತದ, ಮತ್ ಎಲ್ಲಾ ಬ್ಯಾಕ್ಟೀರಿಯಾಗಳ್ರಿ ಕಿಲ್ ಮಾಡ್ತದ್ರಿ. ಇದು ಫುಡ್ ಸಂಗಟ್ ಬಂದಿದ್ದೆಲ್ಲ ಬ್ಯಾಕ್ಟೀರಿಯಾಗಳು.
ಈಗ ನೋಡ್ರಿ ಫುಡ್ ಏನ್ರೈತಿ ಸ್ಮಾಲರ್ ಪಾರ್ಟಿಕಲ್ ಆಗಿ ಡಿವೈಡ್ ಆಯ್ತ್ರಿ. ಈಗ ಫುಡ್ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಡಿವೈಡ್ ಆಗಿನ ಕಡೆಂದು ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಡಿವೈಡ್ ಆಗಿನ ಕಡೆಂದ್ರಿ ಮತ್ತು ಪ್ರೋಟೀನ್ಸ್ ಬಿ ಇದೇನೈತ್ರಿ ಫುಡ್ ಅವು ಪ್ರೋಟೀನ್ಸ್ ನಮ್ಮ ಲಾರ್ಜರ್ ಪ್ರೋಟೀನ್ಸ್ ನಮ್ಮ ಬಾಡಿದ ಬಂದಿರ್ತಾವ ಅವಕ್ಕೆಲ್ಲ ಸ್ಮಾಲರ್ ಪಾರ್ಟಿಕಲ್ಸ್ ಆಗಿ ಡಿವೈಡ್ ಮಾಡ್ತೀವಿ ಫುಡ್. Okay, so that is the function of stomach. So now that food is completely digested. See how it is digested. That food is now again by using peristalsis. This is also called peristalsis. By multiple peristalsis contraction and relaxation, that food is converted into very small particles. Previously it was very large particle. Now it is completely made into paste like structure. ಅದು ಪೇಸ್ಟ್ ಅಪ್ಲೈ ಆಗ್ರಿ ಮತ್ತೀಗ ಎಲ್ಲಿಗೆ ಬರ್ತರಿ ಅದೇ ಫುಡ್ ಸ್ಮಾಲ್ ಇಂಟೆಸ್ಟೈನ್ ಬರ್ತರಿ. ಸೊ ಸ್ಮಾಲ್ ಇಂಟೆಸ್ಟೈನ್ is called a portion where the complete digestion of food takes place. So this is what the summary now once again. So the food particles or the food material will travel through the peristalsis, through the food pipe, and it will enter into the stomach, and HCl acid will kill all the bacteria, and this mucous membrane will protect HCl acid from damaging the our stomach. So this is all about your class. So ಇದು ನೋಡ್ರಿ ಈ ಟೈಪ್ ನಾವ್ ಏನ್ ಮಾಡ್ತೀವಿ ಕ್ಲಾಸಸ್ ನಿಮಗೆ ಡಿಫ್ರೆಂಟ್ ಅನಿಮೇಷನ್ಸ್ ಆಗ್ಲಿ ಡಿಫ್ರೆಂಟ್ ಥಿಂಗ್ಸ್ ಆಗ್ಲಿ ನಾವು ಯೂಸ್ ಮಾಡ್ರಿ ನಿಮ್ಗೆ ಕಲಿಸ್ತೀವ್ರಿ. So don't worry for the classes and all, and also how these tests will be conducted. ಈಗ ನಿಮ್ ಟೆಸ್ಟ್ ಹ್ಯಾಂಗ್ ಕಂಡಕ್ಟ್ ಆಯ್ತವ, ನಿಮ್ಗೆ ಯಾವ ರೀತಿ ಟೆಸ್ಟ್ ಇರ್ತಾವ, ಯಾವ ರೀತಿ ನಾವು ರಿಸಲ್ಟ್ ಹ್ಯಾಂಗ್ ನೋಡ್ಬೇಕು ಅಂತಂದು ನಿಮ್ಗೆ ಕ್ವೆಶನ್ಸ್ ಇರ್ಬೋದು. So yesterday some people have given the test. I am showing you the result of yesterday's test. See around, this is a test summary. 1 minute. 16 people have given the test. See, yesterday I have sent you the test in the group. Na group da nimge ಒಂದು ಟೆಸ್ಟ್ ಲಿಂಕ್ ಕಳಿಸಿದ್ರಿ, ಅಟೆಂಡ್ ಮಾಡ್ರಿ ಟೆಸ್ಟಿಗೆ ಅಂತ. ಅಲ್ಲಿ ನಿಮ್ಗೆ ಅದು ಇಮೇಲ್ ಐಡಿ ಪಾಸ್ವರ್ಡ್ ಕೇಳ್ತದೆ. ಇಮೇಲ್ ಐಡಿ ನಿಮ್ಗೆ ಗೊತ್ತಿರ್ಬೇಕು, ಪಾಸ್ವರ್ಡ್ ಬಿ ಗೊತ್ತಿರ್ಬೇಕು. ಇಮೇಲ್ ಐಡಿ ಪಾಸ್ವರ್ಡ್ ಲಿಂದ ಲಾಗಿನ್ ಆದ್ರಿ ಅಂದ್ರೆ ನಿಮ್ಗೆ ಟೆಸ್ಟ್ ಬರ್ತದ್ರಿ. ಸೊ ಆ ಟೆಸ್ಟ್ ನೋಡ್ರಿ 16 ಜನ ನಿನ್ನ ಟೆಸ್ಟ್ ಕೊಟ್ಟಾರ್ರಿ. ಅವ್ರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದವ ಅಂತ ಬಿ ನಾ ಇಲ್ಲೇ ತೋರಿಸಬಹುದು ನಿಮಗೆ. ಸೊ ಐ ವಿಲ್ ನಾಟ್ ಡಿಸ್ಕ್ಲೋಸ್ ಎವ್ರಿ ಒನ್ಸ್ ಮಾರ್ಕ್ಸ್, ಜಸ್ಟ್ ಫ್ಯೂ ಮೆಂಬರ್ಸ್ ಮಾರ್ಕ್ಸ್ ನಾ ನಿಮ್ಗೆ ಮಾರ್ಕ್ಸ್ ತೋರಿಸ್ತೇನೆ ನಾನು ನಿಮ್ಗೆ. I will show you marks of few members. See, Swati Patil have got 8 marks. Swati Patil, this is the Swati Patil, and she has got 8 marks out of 10 marks. So I can see which question she has made wrong. ನಂಗೆ ಎಲ್ಲ ಗೊತ್ತೈತ್ರಿ ಯಾವ್ದು ಕ್ವಶನ್ ರಾಂಗ್ ಮಾಡ್ಯಾಳ ಯಾವ್ದು ಕ್ವಶನ್ ರೈಟ್ ಮಾಡ್ಯಾಳ ಅಂತ. ಆಕೆ ಅಲ್ಲಿ ಸಬ್ಮಿಟ್ ಮಾಡೋದು ನಂಬಲ್ ಬರ್ತದ್ರಿ ಅದು. ಸ್ವಾತಿ ಪಾಟೀಲ್ ನೋಡ್ರಿ 7th ಕ್ವಶನ್ ರಾಂಗ್ ಮಾಡ್ಯಾಳ. ಹೂ ಇಸ್ ದ ಚೇರ್ಮನ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಕಮಿಟಿ ಅಂದ್ರೆ ಆಕೆ ರಾಂಗ್ ಮಾಡ್ಯಾಳ್ರಿ ಅದು. ಮತ್ 9th ಕ್ವಶನ್ ರಾಂಗ್ ಮಾಡ್ಯಾಳ. ಸೊ ಈ ಟೈಪ್ ನಮ್ಮಲ್ಲಿ ಟೆಸ್ಟ್ ತಗೊಳಕ್ ಬಿ ಫೆಸಿಲಿಟಿ ಅದ, ಟೆಸ್ಟ್ ನಡೀತಾವ, ಹೋಮ್ವರ್ಕ್ ನಡೀತದ. ಇದು ಯಾರ್ದ ನೋಡ್ರಿ ವಿಷ್ಣುಂದ ಅದ ರೀ. 9 out of 10 marks he got. Vishnu got 9 out of 10 marks. He is 10th standard student. So he got 9 out of 10 marks. 9 out of 10 marks. Okay. ಇಲ್ಲಿ ಆರ್ ಬಿ ಏನ್ ಕರೆಕ್ಷನ್ ಮಾಡ್ಕೋತ ಕೊಡೋದಿಲ್ಲ, ಅದು 1 second ನಿಮ್ಗೆ ರಿಸಲ್ಟ್ ತೋರಿಸ್ತದೆ. ವಿಚ್ ಕ್ವಶನ್ ಹಿ ಹ್ಯಾಸ್ ಮೇಡ್ ರಾಂಗ್, 5th ಕ್ವಶನ್ ಹಿ ಮೇಡ್ ರಾಂಗ್. ಸೊ ಲೈಕ್ ದಿಸ್ ಯು ವಿಲ್ ಗೆಟ್ ಟೆಸ್ಟ್ಸ್ ಆಲ್ಸೋ. ವೀಕ್ಲಿ ಟೆಸ್ಟ್ ಇರ್ತಾವ, ಇಂಡಿವಿಜುವಲ್ ಟೆಸ್ಟ್ ಇರ್ತಾವ, ಇಂಡಿವಿಜುವಲ್ ರಿಸಲ್ಟ್ ಇರ್ತದ. ಏನ್ ಬಿ ಡೌಟ್ ಇದ್ರ ನಿಮ್ಗೆ ಡೌಟ್ ಬಿ ಸಾಲ್ವ್ ಮಾಡ್ಬೋದು, ಎಲ್ಲ ಬಿ ಮಾಡ್ಬೋದ್ರಿ. ನೌ ಐ ವಿಲ್ ಗಿವ್ ಯು 2 to 3 minutes ಟು ಗೆಟ್ ಯುವರ್ ಡೌಟ್ಸ್. ನೀವು ಏನ್ ಪ್ರಾಬ್ಲಮ್ ಫೇಸ್ ಮಾಡತ್ರಿ ಅದು ಪ್ರಾಬ್ಲಮ್ಸ್ ನೀವು ಹೇಳ್ರಿ, ಶೇರ್ ಮಾಡ್ರಿ. ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂಡ್ ಆಲ್. ಮತ್ತೆ ಇದು ಕ್ಲಾಸ್ ಮುಗಿಯೋದು ನೀವ್ ಏನ್ ಮಾಡ್ಬೇಕ್ರಿ, ಗ್ರೂಪ್ ನ ಕಮೆಂಟ್ ಮಾಡ್ಬೇಕು. ಇವತ್ತಿನ ಕ್ಲಾಸ್ ಹೆಂಗಿತ್ತು, ಹ್ಯಾವ್ ಯು ಎಂಜಾಯ್ಡ್ ದ ಕ್ಲಾಸ್, ಓಕೆ, ಈಸ್ ಇಟ್ ಬೆನಿಫಿಷಿಯಲ್ ಫಾರ್ ಯು ಪೀಪಲ್. ಮತ್ತೊಂದು ವಿಷಯ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಸೊ ಇವತ್ತು ಎಷ್ಟೋ ಜನ ಕ್ಲಾಸಸ್ಗೆ ಅಟೆಂಡ್ ಆಗಿಲ್ಲ. ಓಕೆ, ಮೆನಿ ಪೀಪಲ್ ಹ್ಯಾವ್ ನಾಟ್ ಅಟೆಂಡ್ ದ ಕ್ಲಾಸ್. ಸರ್ ಇವತ್ತು ನಾ 4 o'clock ಕ್ಲಾಸ್ ಇತ್ರಿ, ನನ್ನ ಕ್ಲಾಸ್ ಮಿಸ್ ಆಯ್ತು, ನಾ ಹೆಂಗ್ ಮಾಡ್ಬೇಕು ಈಗ? ಯು ವಿಲ್ ಗೆಟ್ ದಟ್ ಕ್ಲಾಸ್, ಡೋಂಟ್ ವರಿ. ಅದು ಏನ್ ಕ್ಲಾಸ್ ಇರ್ತದಲ್ಲ ಅದು ಕ್ಲಾಸ್ ರೆಕಾರ್ಡಿಂಗು ನಿಮ್ಗೆ ನಾವು ಕಳಿಸ್ತೇವೆ. ನೀವೇನ್ ಬಿ ಟೆನ್ಷನ್ ತಕೊಂಬೋದಿಲ್ಲ. ಇವತ್ತು ಕ್ಲಾಸ್ ಏನಾಗ್ಯದ, ಒಂದ್ ವೇಳೆ ನಿಮ್ ಕ್ಲಾಸ್ ಏನೋ ರೀಸನ್ಸ್ ಮಿಸ್ ಆಯ್ತು, ಓಕೆ, ನೀವು ಏನೋ ಇವತ್ತು ನಿಮ್ ಕ್ಲಾಸ್ ಲಿಂದ ಏನೋ ರೀಸನ್ಸ್ ಮಿಸ್ ಆಯ್ತು, ನೀವ್ ಎಲ್ಲೋ ಹೋದ್ರಿ, ಅಥವಾ ನಿಮ್ಗೆ ಇವತ್ತು ಇಂಟರ್ನೆಟ್ ಸಿಕ್ಕಿಲ್ಲ, ನಿಮ್ ಪಪ್ಪನ್ ಫೋನ್ ಇದ್ದಿಲ್ಲ, ಏನ್ ಬಿ ಆಯ್ತು ಅಂದ್ರ ಅದು ವಿಡಿಯೋ ನಿಮಗೆ ಏನ್ ಮಾಡ್ತೀರಿ, ಆಗಿಂದಾಗೆ ಸಿಗ್ತದ್ರಿ ನಿಮ್ಗೆ. ಹಾಫ್ an hour ನಾಗ ಅದು ಇವತ್ತೇನ್ ಕ್ಲಾಸ್ ವಿಡಿಯೋ ಆಗ್ಯದಲ್ಲ ಅದು ಕ್ಲಾಸಿನ ವಿಡಿಯೋ ಬಿ ನಾವು ನಿಮ್ಗೆ ಸೆಂಡ್ ಮಾಡ್ತೇವೆ. ಡೋಂಟ್ ವರಿ ಫಾರ್ ದಟ್. ಓಕೆ, ನಾ ಕ್ಲಾಸ್ ಮಿಸ್ ಆಯ್ತು, ನಮ್ಮಲ್ಲಿ ಇಂಟರ್ನೆಟ್ ಇಲ್ಲ, ಅದು ಇಲ್ಲ, ಅವೆಲ್ಲ ಏನ್ ಟೆನ್ಷನ್ ತಗೋಬೇಡ್ರಿ. ಆಫ್ಟರ್ವರ್ಡ್ಸ್ ಯು ವಿಲ್ ಗೆಟ್ access to that class.
Okay. Now I'll give you few minutes to ask some doubts. ಈಗ ಏನಾರ ಡೌಟ್ಸ್ ಇದ್ರ ಬಿ ಕೇಳ್ಬೋದ್ರಿ ಎಲ್ಲರೂ. If you have any doubts, ask me now. So now you can unmute. Yes. Yes. Hello. ಸರ್ ನಂದ್ರ ಆಡಿಯೋನೇ ಖರಾಬ್ ಆಗೈತಿ. It is your problem. ನಾ ಅದಕ್ಕೆ ನಿಮ್ಗೆ ಒಂದು ಒಳ್ಳೆ ಹೆಡ್ಫೋನ್ ತಗೋರಿ, ಫೋನ್ ಇರ್ತದ, ಹೆಡ್ಫೋನ್ ಕನೆಕ್ಟ್ ಮಾಡಿ ಕ್ಲಾಸ್ ಕೇಳ್ರಿ ಅಂತ ಹೇಳಿದೆ ನಿಮ್ಗೆ. ಓಕೆ, from my end everything is okay. From my end everything is okay. ನನ್ನ ಕಡೆಯಿಂದ ಎಲ್ಲ ಕರೆಕ್ಟ್ ಅದ. ಬಟ್ you have to test yourself while coming to the class. You should be prepared. ಆಯ್ತ್ರಿ ಸರ್.